ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಹೀರೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಪಲ್ಯಗೆ ನಾನು ಶೇಂಗಾ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ನಾನು ಬ್ಲಾಗ್ಸ್ ಯಾರೆಲ್ಲ ನೋಡ್ತಿರ್ತೀರಾ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ನಮ್ಮ ಹುಬ್ಳಿ ಸೈಡೆಲ್ಲ ಗುರಳ್ ಪೌಡರ್ನ ಜಾಸ್ತಿ ಯೂಸ್ ಮಾಡ್ತೀವಿ ಪಲ್ಯಗಳಿಗೆ. ಬದನೆಕಾಯಿ ಪಲ್ಯ ಆಗಿರ್ಬೋದು, ಪ್ರತಿಯೊಂದು ಪಲ್ಯಗೂ ಅದೇ ಪೌಡರ್ನ ಯೂಸ್ ಮಾಡೋದು. ಸೊ ನಾನು ಯಾವ ರೀತಿ ಶೇಂಗಾ ಪೌಡರ್ನ ಯೂಸ್ ಮಾಡ್ತೀನಿ ಅಲ್ವಾ, ಅದೇ ರೀತಿ ಗುರಳ್ ಪೌಡರ್ನ ಯೂಸ್ ಮಾಡ್ತೀವಿ. ಬೆಂಗಳೂರು ಸೈಡೆಲ್ಲ ಅದನ್ನು ಕುಚ್ಚೆಳ್ಳು ಅಂತ ಕರೀತಾರೆ, ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ. ಸೊ ನಾನು ಜಾಸ್ತಿಯಾಗಿ ಶೇಂಗಾ ಪೌಡರ್ನ ಯೂಸ್ ಮಾಡೋದು. ಶೇಂಗಾ ಪೌಡರ್ನ ಯೂಸ್ ಮಾಡೋದು ಜಾಸ್ತಿ. ಶೇಂಗಾ ಮತ್ತು ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಪೌಡರ್ನ ಮಾಡ್ಕೊಂಡ್ಬಿಡ್ತೀನಿ. ಜೊತೆಗೆ ಪಲ್ಯನೂ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಲ್ಯ ಹಾಕ್ತಾ ಇರೋದಕ್ಕೆ ಪೌಡರ್ ಹಾಕ್ಬಿಟ್ರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯನೂ ಕೂಡ ರೆಡಿ ಆಗುತ್ತೆ. ಸೊ ಹಾಗೆ ಸೈಡ್ ಬೈ ಸೈಡಿಗೆ ದೋಸೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಕೆಲಸ ಇದೆ. ವಿಡಿಯೋನ ಮಾಡ್ತಾನೆ ನಾನು ಅಡುಗೆ ಕೆಲಸನೂ ಕೂಡ ಮುಗಿಸ್ಕೊತೀನಿ. ಜೊತೆಗೆ ನಾನಿಲ್ಲಿ ಹೀರೆಕಾಯಿ ಸಿಪ್ಪೆ ಬರುತ್ತೆ ಅಲ್ವಾ, ಸಿಪ್ಪೆದು ಮೇಲ್ಗಡೆದು ಏನಿರುತ್ತೆ ನಾರಿನಂಶ ಇರುವಂಥ ಹೀರೆಕಾಯಿ ಸಿಪ್ಪೆದು ನಾನಿವತ್ತು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಚಟ್ನಿ. ನಾನು ಟೇಸ್ಟ್ ಮಾಡಿದ್ದೀನಿ, ನಮ್ಮ ಅತ್ತೆ ಮಾಡ್ತಾಯಿದ್ರು. ಬಟ್ ನಾನಿವತ್ತು ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿಕೊಂಡ್ರೆ. ಆ ರೆಸಿಪಿನ ಆದರೆ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಎಲ್ಲರೂ ಫಟಾಫಟ್ ಅಂತ ಹೇಳಿ ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡೋಣ. ನಾನು ಜಾಸ್ತಿ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಯಾವ ರೀತಿ ಅಡುಗೆ ಮಾಡ್ತಾರೆ ಅಲ್ವಾ, ಅದನ್ನೇ ಜಾಸ್ತಿ ಫಾಲೋ ಮಾಡ್ತೀನಿ. ಬಿಕಾಸ್ ನನಗೂ ಅದೇ ಇಷ್ಟ ಆಗುತ್ತೆ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಅದೇ ಥರ ಇಷ್ಟ ಆಗುತ್ತೆ. ಮಮ್ಮಿ ಮನೆಯಲ್ಲಿ ಮಾಡೋದು ಒಂದೊಂದು ರೆಸಿಪಿನ ಮಾಡ್ತೀನಿ. ಅತ್ತೆ ಮನೆಯಲ್ಲಿ ಮಾಡೋದೇ ಆಲ್ಮೋಸ್ಟ್ ನಾನು ಮಾಡೋದು. ಬಿಕಾಸ್ ಅಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀವಿ. ಮಮ್ಮಿ ಮನೆ ಕಡೆ ಎಲ್ಲ ಸ್ವಲ್ಪ ಈರುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಪಲ್ಯಗಳಿಗೆ ಆಲ್ಮೋಸ್ಟ್ ಬೆಳ್ಳುಳ್ಳಿನೇ ಜಾಸ್ತಿ ಯೂಸ್ ಮಾಡೋದು. ನೀವೆಲ್ಲರೂ ಕೂಡ ನೋಡಿರ್ತೀರ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾನು ಅದೇ ರೀತಿ ಸ್ವಲ್ಪ ಫಾಲೋ ಮಾಡ್ತೀನಿ. ಟಿಫಿನ್ಗೆ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆ ಯಾವ ರೀತಿ ಆಗಿದ್ದೀನೋ ಅದೇ ರೀತಿ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ನನಗೆ 1-2 ಕಾಮೆಂಟ್ ಬಂದಿತ್ತು, ಸೊ ನಿಮ್ಮ ಡೈಲಿ ರೂಟೀನ ಶೇರ್ ಮಾಡಿ ಅಂತ ಹೇಳಿ. ಸೊ ಅವರ ಕಮೆಂಟ್ಸಿಗೆ ನಾನು ಇವಾಗ ಡೈಲಿ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ತಲೆಯೆಲ್ಲ ಬಾಚಿಕೊಂಡು ಅಷ್ಟೊಂದಾಗಿ ಟೈಮ್ ಇರೋದಿಲ್ಲ ಶೂಟ್ ಮಾಡೋದಕ್ಕೆ. ಸೊ ಹಂಗಾಗಿ ನಾನು ಹೆಂಗಿರ್ತೀನೋ ಹಾಗೆ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಜೊತೆಗೆ ಸ್ವಲ್ಪ ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೆ. ಪಲ್ಯ ಮತ್ತು ರೈಸ್ ಎಲ್ಲನೂ ಕೂಡ ನಾನು ಮಾಡಿಟ್ಟು ಹೋಗಿರ್ತೀನಿ. ಮಧ್ಯಾಹ್ನ ಬಂದ ತಕ್ಷಣ ಸಡನ್ನಾಗಿ ರೊಟ್ಟಿನ ಮಾಡ್ಕೊಳ್ಳೋದು ಅಥವಾ ಚಪಾತಿನ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತೀನಿ. ತುಂಬ ಲೇಟ್ ಆಗಿತ್ತು ಅಂತಂದರೆ ನಾನು ಬರೋವಾಗಲೇ ಬಿಸಿಯಾಗಿರುವಂಥ ರೊಟ್ಟಿ ಸಿಗುತ್ತೆ ಹೊರಗಡೆ ತೊಗೊಂಡು ಬಂದಿರ್ತೀನಿ. ಡೈರೆಕ್ಟಾಗಿ ನಾವು ಪಲ್ಯ ಎಲ್ಲನೂ ರೆಡಿ ಇಟ್ಟಿರ್ತೀವಿ ಅಲ್ವಾ, ಬೇಗನೆ ಬಂದ ತಕ್ಷಣ ಊಟ ಮಾಡ್ಕೋಬೋದು. ಫುಲ್ ನಮ್ದು ಏನಾದರೂ ಆಫೀಸ್ ವರ್ಕ್ ಜಾಸ್ತಿ ಇದೆ, ಮನೆಗೆ ಬರೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಇಬ್ಬರೂ ಹೊರಗಡೆನೇ ಊಟ ಮಾಡ್ಕೊಂಡಿರ್ತೀವಿ. ಎಮರ್ಜೆನ್ಸಿ ಇರುತ್ತೆ ಅಲ್ವಾ, ಸಮ್ಟೈಮ್ಸ್ ವರ್ಕ್ ಜಾಸ್ತಿ ಇರುತ್ತೆ ಅಂಥ ಒಂದು ದಿನಗಳಲ್ಲಿ ಮಾತ್ರ ಹೊರಗಡೆ ಎಲ್ಲಾದರೂ ಅಂದರೆ ನಮ್ಮದು ಹೆಂಗಾಗುತ್ತೆ ಅಂತ ಅಂದರೆ ನಂದು ಮತ್ತು ನನ್ನ ಹಸ್ಬೆಂಡು ಒಂದೇ ಏರಿಯಾದಲ್ಲೇ ಆಫೀಸ್ ಇರೋದು. ಅವರ ಒಂದು ಆಫೀಸಿಂದ ನನ್ನ ಆಫೀಸ್ಗೆ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಸೊ ಮಧ್ಯಾಹ್ನ ಇಬ್ಬರು ಒಂದು ಟೈಮಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಬಂದುಬಿಡ್ತೀವಿ. ಸೊ ಈ ರೀತಿಯಾಗಿರುತ್ತೆ ನಮ್ಮ ರೂಟೀನ್. ನಾನು ವರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ರೀತಿ ಮನೆಯಲ್ಲೇ ಇರ್ತಿದ್ದೆ, ಮನೇಲಿ ಆರಾಮಾಗಿ ಅಡುಗೆ ಮಾಡ್ಕೊಂಡಿರ್ತಿದ್ದೆ. ಬಟ್ ಎಷ್ಟು ದಿನ ಅಂತ ಮನೆಯಲ್ಲಿ ಇರೋಕ್ಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಇವಾಗ ನಾನು ಜಾಬ್ ಮಾಡ್ತಾ ಇರೋದ್ರಿಂದ ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಮ್ಟೈಮ್ಸ್ ಅವ್ರದ್ದು ಬೇಗ ಆಫೀಸ್ ಕೆಲಸ ಮುಗ್ದಿರುತ್ತೆ, ಸಮ್ಟೈಮ್ಸ್ ನಂದು ಮುಗ್ದಿರುತ್ತೆ. ಹೀಗೆ ಸ್ವಲ್ಪ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಸೂಜಿ ಮ್ಯಾಮ್ ಅಂತ ಹೇಳಿ, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಅವರು ಒಬ್ಬರು ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಪೇಜಿಂದ ನಾನು ಸಾಂಬಾರ್ ಪೌಡರ್ನ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ನನಗೆ ಅವ್ರು ಮಾಡೋಂಥ ರೆಸಿಪಿಗಳು ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಯೂನಿಕ್ಕಾಗಿ ಡಿಫ್ರೆಂಟಾಗಿ ಮಾಡಿರ್ತಾರೆ. ನಿಜವಾಗ್ಲೂ ನಾನು ಅವ್ರು ಮಾಡೋಂಥ ರೆಸಿಪಿಗಳಲ್ಲಿ ತುಂಬಾ ಟ್ರೈ ಮಾಡ್ತಾ ಇರ್ತೀನಿ, ತುಂಬಾ ಕಲ್ತ್ಕೊಂಡಿದ್ದೀನಿ ಕೂಡ. ಸೊ ಅವ್ರು ಏನೋ ಒಂಥರ ಅವ್ರ ವೀಡಿಯೋಸ್ ನೋಡೋದ್ರಿಂದ ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ಏನೋ ಒಂದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಅವ್ರದ್ದು ಒಂದು 5 ವರ್ಷದಿಂದ ಓಲ್ಡ್ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು. ಸೊ ಅವರ ವಿಡಿಯೋದಿಂದ ತುಂಬ ಮೋಟಿವೇಶನ್ನ ನಾನು ನನ್ನ ಲೈಫಲ್ಲಿ ತೊಗೊಂಡಿದ್ದೀನಿ. ಸೊ ಅವರ ಒಂದು ಪೇಜ್ ಕಡೆಯಿಂದ ನಾನು ಒಂದು ಸಾಂಬಾರ್ ಪೌಡರ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಸಾಂಬಾರ್ ಪೌಡರ್ನ ಬಳಸ್ಕೊಂಡು ಇವತ್ತು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ.
ಸೊ ಮೊದಲಿಗೆ ಒಂದು ಕುಕ್ಕರಿಗೆ ನಾನು ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನಾನು ಇದಕ್ಕೆ ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ, ಅದನ್ನೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1/4 ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಆಲ್ರೆಡಿ ಸಾಂಬಾರು ಪೌಡರಲ್ಲಿ ಖಾರ ಪುಡಿ ಇರುತ್ತೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ವಿಸಿಲ್ ಹಾಕಿಸ್ಕೊಂಡ್ಬಿಡೋಣ. ಸ್ವಲ್ಪ ಇದಕ್ಕೆ ನಾನು ಇಂಗನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂಗೆ ಹಾಕೊಳ್ಳೋದ್ರಿಂದ ಒಂದು ತುಂಬಾ ಟೇಸ್ಟ್ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನಾವು ಟೆಂಪಲ್ಗಳಲ್ಲೆಲ್ಲ ಸಾಂಬಾರು ಊಟ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಆಗಲೇ ನಾನು ಹೇಳಿದೆ ಅಲ್ವಾ, ಸೂಜಿ ಮ್ಯಾಮ್ ಕಡೆಯಿಂದ ಸಾಂಬಾರು ಪೌಡರ್ನ ತರಿಸಿದ್ದೀನಿ ಅಂತ ಹೇಳಿ. ಸೊ ನಿಮಗೆ ಇನ್ನೂ ಏನಾದರೂ ಈ ಸಾಂಬಾರು ಪೌಡರ್ ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಅವರ ಒಂದು ಪೇಜ್ ಕಡೆಯಿಂದ ಇದನ್ನು ಆರ್ಡರ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಸಾಂಬಾರು ಟೇಸ್ಟ್ ಅಂತೂ. ಲಿಟ್ರಲಿ ನಾನು ಯಾವುದೇ ರೀತಿ ಪ್ರಮೋಷನ್ನ ಮಾಡ್ತಾ ಇಲ್ಲ ಅಥವಾ ನಾನು ಅವ್ರ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೇಮ್ ನನಗೆ ದೇವಸ್ಥಾನಗಳಲ್ಲೆಲ್ಲ ಸಾಂಬಾರು ಊಟ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿ ಟೇಸ್ಟ್ ಇತ್ತು ನಿಜವಾಗ್ಲೂ. ನಾನು ಯಾವತ್ತೂ ಎಷ್ಟೇ ಸಾಂಬಾರು ಪೌಡರ್ನ ತೊಗೊಂಡು ಬಂದ್ರೂ ಕೂಡ ಈ ರೀತಿ ಒಂದು ಟೇಸ್ಟ್ ನನಗೆ ಸಿಕ್ಕಿರಲಿಲ್ಲ. ತುಂಬ ರುಚಿಯಾಗಿತ್ತು ಸಾಂಬಾರಂತೂ, ನಂಗೆ ತುಂಬ ಇಷ್ಟ ಆಯಿತು. ಸಾಂಬಾರು ಪೌಡರ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಅವ್ರ ಹತ್ರ ತುಂಬ ಥರ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಕೊರಿಯಂಡರ್ ಪೌಡರ್ ಆಗಿರ್ಬೋದು, ಚಿಕನ್ ಮಸಾಲ ಆಗಿರ್ಬೋದು, ಅಥವಾ ಮಿಲೆಟ್ ಮಿಕ್ಸ್ ಆಗಿರ್ಬೋದು, ತುಂಬ ಥರ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಆರ್ಡರ್ ಮಾಡಿದರೆ ಅವರು ನಿಮಗೆ ಕೊರಿಯರ್ ಮಾಡಿ ಕಳಿಸ್ತಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇವಾಗ ನಾನು ಇನ್ನೊಂದು 2-3 ಆರ್ಡರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಮಾಡಿದ್ಮೇಲೆ ಅದನ್ನು ಕೂಡ ರಿವ್ಯೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಒಂದು ರೀಸನೇಬಲ್ ಪ್ರೈಸಲ್ಲಿ ಪ್ರಾಡಕ್ಟ್ ಅವರು ಕಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಹಾಗೆ ಅನ್ನಿಸ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ರೀಸನೇಬಲ್ ಪ್ರೈಸ್ ಅಂತ ಅನ್ನಿಸ್ತು. ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಕೊಟ್ಟು ತೊಗೊಂಡು ಹೋಗ್ತೀವಿ, ಬಟ್ ಅವರು ಹೆಲ್ದಿಯಾಗಿ ಮಾಡಿರೋದಿಲ್ಲ. ಸೊ ಇವರು ಹೆಲ್ದಿಯಾಗಿ ಮಾಡಿರೋಂಥ ಪ್ರೊಸೀಜರ್ನು ಕೂಡ ಅವರು ವಿಡಿಯೋದಲ್ಲಿ ಶೇರ್ ಮಾಡಿರ್ತಾರೆ. ಸೂಜೀಸ್ ಲೈಫ್ ಸ್ಟೈಲ್ ಕನ್ನಡ ಅಂತ ಹೇಳಿ, ನೀವು ಬೇಕಿದ್ದರೆ ಅವರ ಒಂದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಬೋದು. ಸೊ ಸಾಂಬಾರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಸೈಡ್ ಬೈ ಸೈಡ್ ನೋಡಿ 2 ವಿಸಿಲ್ ಆಗಿದೆ, ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ, ನೀವು ಇಲ್ಲಿ ನೋಡ್ಬೋದು. ಸ್ವಲ್ಪ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊತೀನಿ. ಇಲ್ಲಿ ಟೊಮ್ಯಾಟೊ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಫ್ರೈ ಮಾಡಿರುವಂತಹ ನಾನು ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ವೆಜಿಟೇಬಲ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪ್ಲೇನಾಗಿ ಸಾಂಬಾರನ್ನು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ, ಯಾವ ರೀತಿ ಬರುತ್ತೆ ಅಂತ ಹೇಳಿ ಖಂಡಿತ ಫೈನಲ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಂಡು ಇದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. 1/4 ಚಿಟಿಕೆಯಷ್ಟು ಇದಕ್ಕೆ ಇಂಗನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಕುಕ್ಕರಲ್ಲಿ ಹಾಕ್ಕೊಂಡಿರ್ತೀವಿ, ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಮತ್ತು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆನ ಕೊಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಗ್ಯಾಸ್ ಮೇಲೆ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಸಾಂಬಾರು ಪೌಡರ್ನ ತರಿಸ್ಕೊಂಡು ಟೇಸ್ಟ್ ಮಾಡಿ, ಓಕೆನಾ. ಸೊ ಸಾಂಬಾರು ಕೂಡ ಇವಾಗ ರೆಡಿಯಾಗಿದೆ, ಜೊತೆಗೆ ನಾನು ಸೈಡ್ಗೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ. ಸೊ ಇವತ್ತು ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನ ಪ್ರಿಪೇರ್ ಮಾಡಿಕೊಂಡೆ. ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.